ಈ ಒಂದು ತರಗತಿಯಲ್ಲಿ ಸ್ವಂತ ವಾಕ್ಯ ರಚನೆಯ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಸ್ವಂತ ವಾಕ್ಯದ ಮೊದಲನೇ ಪದ ಬಂದು ಪುಸ್ತಕ ಬುಕ್. ನಾವು ಪುಸ್ತಕವನ್ನು ಹೆಚ್ಚು ಹೆಚ್ಚು ಓದುವುದರಿಂದ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಹಣ, ಮನಿ. ಜೀವನದಲ್ಲಿ ಹಣವೇ ಮುಖ್ಯವಲ್ಲ. ಶಾಲೆ, ನನಗೆ ಶಾಲೆಗೆ ಹೋಗುವುದು ಎಂದರೆ ತುಂಬಾ ಇಷ್ಟ. ನನಗೆ ಶಾಲೆಗೆ ಹೋಗುವುದು ಎಂದರೆ ತುಂಬಾ ಇಷ್ಟ. ನದಿ, ನಮ್ಮ ಮನೆಯ ಪಕ್ಕದಲ್ಲಿ ಸುಂದರವಾದ ನದಿ ಇದೆ. ನಮ್ಮ ಮನೆಯ ಪಕ್ಕದಲ್ಲಿ ಸುಂದರವಾದ ನದಿ ಇದೆ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರಲ್ಲಿ ಗಾಂಧೀಜಿ ಮುಖ್ಯರು, ಅಥವಾ ನಮ್ಮ ರಾಷ್ಟ್ರಪಿತ ಗಾಂಧೀಜಿ. ದೀಪಾವಳಿ ಹಬ್ಬದ ದಿನ ನಾವು ಪಟಾಕಿಯನ್ನು ಸಿಡಿಸುತ್ತೇವೆ. ದೀಪಾವಳಿ ಹಬ್ಬದ ದಿನ ನಾವು ಪಟಾಕಿಗಳನ್ನು ಸಿಡಿಸುತ್ತೇವೆ. ಬರಗಾಲ ಬಂದರೆ ರೈತರಿಗೆ ಅಥವಾ ಬರಗಾಲ ಬಂದರೆ ನಾಡಿನ ಜನತೆಗೆ ತುಂಬಾ ಕಷ್ಟವಾಗುತ್ತದೆ. ಬರಗಾಲ ಬಂದಾಗ ಆಹಾರದ ಕೊರತೆ ಉಂಟಾಗುತ್ತದೆ. ಬರಗಾಲ ಬಂದಾಗ ಆಹಾರದ ಕೊರತೆ ಉಂಟಾಗುತ್ತದೆ. ಭೂಮಿ, ನಮ್ಮ ಭೂಮಿ 3 ಕಡೆ ಸಮುದ್ರಗಳಿಂದ ಸುತ್ತುವರೆದಿದೆ, ಅಥವಾ ನಮ್ಮ ಭೂಮಿಯು ಹಚ್ಚ ಹಸಿರಿನಿಂದ ಕೂಡಿದೆ. ನಮ್ಮ ಭೂಮಿಯು ಹಚ್ಚ ಹಸಿರಿನಿಂದ ಕೂಡಿದೆ. ಕನಿಕರ, ನನಗೆ ಬಡವರನ್ನು ಕಂಡರೆ ಕನಿಕರ ಉಂಟಾಗುತ್ತದೆ. ಸೊ ಯು ಕ್ಯಾನ್ ರೈಟ್ ದಟ್ ಆಲ್ಸೋ. ಅದನ್ನು ಸಹ ನೀವು ಬರಿಬಹುದು ಸ್ವಂತ ವಾಕ್ಯದಲ್ಲಿ. ಓಕೆ, ಬಡವರನ್ನು ಕಂಡರೆ ನನಗೆ ಕನಿಕರ ಉಂಟಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಇನ್ನೂ ಯಾವುದೇ ಕ್ಲಾಸಲ್ಲಿ ಟೀಚರ್ ಕೊಟ್ಟಿರೋ
ಒಂದು ಮೀನಿಂಗ್ಸ್ ಡೌಟ್ ಇದ್ದರೆ ಅಥವಾ ತತ್ಸಮ ತದ್ಭವ ಆಗಿರ್ಬೋದು, ಯಾವುದೇ ಲೆಸನ್ ನೋಟ್ಸ್ ಆಗಿರ್ಬೋದು, ಯಾವುದೇ ಒಂದು ಪದದ ಸ್ವಂತವಾಕ್ಯ ಆಗಿರ್ಬೋದು. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.